ಹಳೆ ಹೆಸರು, ಹೊಸ ಗಾಡಿ, ಹೈಪ್ ತುಂಬಾನೇ ಜಾಸ್ತಿ. ನಾನ್ ಸ್ಟಾಪ್ ಇವೆಂಟ್ಸ್, ಫಸ್ಟ್ ಶೋಕೇಸ್, ಆಮೇಲೆ ಪ್ರಾಡಕ್ಟ್ ಅನೌನ್ಸ್ಮೆಂಟ್, ಲಾಂಚ್, ಅದು ಇದು ಎಲ್ಲ ಆದಮೇಲೆ ಫೈನಲಿ ಈ ಗಾಡಿ ನಮ್ಮ ಕೈಯಲ್ಲಿದೆ. ಇದು ಹೊಸ ಟಾಟಾ ಸಿಯರಾ. ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಎರಡೇ ಇರೋದು, ಇ ವಿ ಕೂಡ ಬರುತ್ತೆ. ಮೇಯ್ನಾಗಿ ಪಕ್ಕಾ ಸಿಯರಾ ಫ್ಯಾನ್ಸ್ ಇರೋರು ಇದರಲ್ಲಿ 4 ವೀಲ್ ಡ್ರೈವ್ ಸಿಸ್ಟಮ್ ಇದೆಯಾ ಅಂತ ಕೇಳ್ತಾರೆ. ಈಗಿಲ್ಲ. ಇನ್ನು 2027 ಅಷ್ಟೊತ್ತಿಗೆ ಎಲೆಕ್ಟ್ರಿಕಲಿ ಕ್ವಾಡ್ ವೀಲ್ ಡ್ರೈವ್ ಹಾಗೂ ಐಸಲ್ಲೂ ಕೂಡ ಬರುತ್ತೆ 4 ವೀಲ್ ಡ್ರೈವ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ ಟಾಟಾ. ಎಷ್ಟು ಬೇಗ ಬರುತ್ತೆ ನಿಮ್ಮ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಗಾಡಿ ಹೇಗಿದೆ ಪೂರ್ತಿ ಡೀಟೇಲ್ಡ್ ಆಗಿ ಒಂದೊಂದು ವಿಷಯನೂ ನೋಡೋಣ. ಇಷ್ಟೊಂದು ಹೈಪ್ಗಿದು ವರ್ತಾ? ಫ್ಲೈವೀಲ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀವಿ. ಶ್ರೀಗಂಧಿಲಿ ಸುಸ್ವಾಗತ. ಮೊದಲು ಇದರ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಮಾತಾಡೋಣ. ಇದು ಬೇಸ್ ಆಗಿರೋದು ಆರ್ಗೋಸ್ ಪ್ಲ್ಯಾಟ್ಫಾರ್ಮ್. ಇದೊಂದು ಹೊಸ ಪ್ಲ್ಯಾಟ್ಫಾರ್ಮ್ ಟಾಟಾ ಅವರು ಡೆವಲಪ್ ಮಾಡಿದ್ದು. ಮುಂಚೆ ಎಲ್ಲ ಕೇಳಿದ್ದೀರಾ, ಆಲ್ಫಾ ಪ್ಲ್ಯಾಟ್ಫಾರ್ಮ್ ಇತ್ತು ಹ್ಯಾಚ್ ಬ್ಯಾಕ್ಸ್ ಸೆಡಾನ್ಸಿಗೆ. ಅದಾದಮೇಲೆ ಒಮೆಗಾ ಆರ್ಕ್ ಪ್ಲ್ಯಾಟ್ಫಾರ್ಮ್, ಇದು ಲ್ಯಾಂಡ್ ರೋವರಿಂದ ತೊಗೊಂಡು ದೊಡ್ಡ ದೊಡ್ಡ ಎಸ್ ಯು ವಿಸ್ಗೆ ಸಫಾರಿ ಮತ್ತು ಹ್ಯಾರಿಯರ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಈ ಗಾಡಿ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಮೇಲೆ ಬೇಸ್ ಆಗಿರೋದು. ಈ ಆರ್ಗೋಸ್ ಏನು ಡಿಫೈನ್ ಮಾಡ್ಬೋದು ಅಂದರೆ ಆಲ್ ಟೆರೇನ್ ರೆಡಿ, ಆಯಿತಾ, ಜಿಯೋಮೆಟ್ರಿ ವೇರಿಯಬಲ್ ಅಂದರೆ ಆಲ್ ಟೆರೇನಿಗೆ ಯೂಸ್ ಮಾಡೋವಂಥ ಕಾರ್ಸು ಹಾಗೂ ಜಿಯೋಮೆಟ್ರಿ ಕೂಡ ವೇರಿಯಬಲ್ಲು. ಜೊತೆಯಲ್ಲೇ ಇದೊಂದು ಫ್ಲೆಕ್ಸಿಬಲ್ ಆರ್ಕಿಟೆಕ್ಚರ್ ಫಾರ್ ಬೋತ್ ಐಸ್ ಆ್ಯಂಡ್ ಎಲೆಕ್ಟ್ರಿಕ್. ಅದೊಂದು ಇಂಪಾರ್ಟೆಂಟ್ ಪಾಯಿಂಟು. ಯಾಕಂದರೆ ಈಗ ಎಲೆಕ್ಟ್ರಿಕ್ ಬೇಸ್ ಇರುವಂಥ ಕಾರ್ಗಳೇ ಬರುತ್ತೆ. ಅಂದರೆ ಎಲೆಕ್ಟ್ರಿಕ್ ಆರಿಜಿನ್ ಅಂತ ಕರಿಬೋದು ಅಥವಾ ಬಾರ್ನ್ ಎಲೆಕ್ಟ್ರಿಕ್ಸ್ ಅಂತ ಕರಿಬೋದು. ಇದು ಕೇವಲ ಎಲೆಕ್ಟ್ರಿಕ್ ಕಾರ್ ಮಾಡೋಕ್ಕೇ. ಆದರೆ ಇದೊಂದು ಶೇರ್ಡ್ ಪ್ಲ್ಯಾಟ್ಫಾರ್ಮ್. ಎಲೆಕ್ಟ್ರಿಕ್ಕು ಮಾಡ್ಬೋದು, ಪೆಟ್ರೋಲು ಮಾಡ್ಬೋದು, ಡೀಸೆಲು ಮಾಡ್ಬೋದು, ಫ್ರಂಟ್ ವೀಲ್ ಡ್ರೈವ್ ಮಾಡ್ಬೋದು, ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಮಾಡ್ಬೋದು. ಇದೆಲ್ಲ ಆಪ್ಷನ್ಸ್ ಬರುತ್ತೆ. ಸೊ ಇದು ಪ್ಲ್ಯಾಟ್ಫಾರ್ಮಿಂದ ನೀವು ತುಂಬ ಗಾಡಿ ನೋಡೋಕ್ಕೂ ಕೂಡ ಸಿಗುತ್ತೆ. ಈಗ ಇದರ ಡೈಮೆನ್ಷನ್ಸ್ ಬಗ್ಗೆ ಮಾತಾಡೋಣ. ಇದನ್ನು ನಾವು ಕಾಂಪ್ಯಾಕ್ಟ್ ಎಸ್ ಯು ವಿ ಸೆಗ್ಮೆಂಟಲ್ಲಿ ಕಂಪೇರ್ ಮಾಡ್ಬೋದು. 5 ಸೀಟರ್ಸ್, ಬಟ್ 4 ಮೀಟರ್ಗಿಂತ ಒಳಗಡೆ ಅಲ್ಲ, ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ಅಲ್ಲ. ಸೊ ಇದು 4.3 ಮೀಟರ್ಸ್ ಉದ್ದ ಇರುತ್ತೆ, ವಿಚ್ ಮೀನ್ಸ್ ಒಳಗಡೆ ಸ್ಪೇಸು ಕೂಡ ಚೆನ್ನಾಗಿರುತ್ತೆ. ಅದನ್ನು ನೋಡೋಣ. ಹಾಗೆ ವಿಡ್ತ್ 1.84 ಮೀಟರ್ಸ್ ಇದೆ, ವಿಚ್ ಇಸ್ ವೈಡ್. ಸೊ ಶೋಲ್ಡರ್ ರೂಮ್ ಚೆನ್ನಾಗಿದೆಯಾ? ಲೆಟ್ಸ್ ಚೆಕ್ ಇಟ್ ಔಟ್. ಹೈಟು ಕೂಡ 1.7 ಮೀಟರ್ ಚೇಂಜ್ ಇದೆ. ಅದರಿಂದ ಏನಾಗುತ್ತೆ, ಓವರ್ ಆಲ್ ಈವನ್ ದೋ ದಿಸ್ ಇಸ್ ಅ ಕಾಂಪ್ಯಾಕ್ಟ್ ಎಸ್ ಯು ವಿ, ಇಟ್ ಲುಕ್ಸ್ ಬಿಗ್. ಆದರೆ ಇದರ ಡಿಸೈನ್ ಒಂದು ನೋಡೋಕ್ಕೆ ಗಾಡಿನ ಇನ್ನೂ ಚಿಕ್ಕದು ಮಾಡೋ ಥರ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನನ್ನ ಫೇವ್ರೇಟ್ ಸೈಡ್ ಈ ಕಾರಿಂದು ಸೈಡ್ ಪ್ರೊಫೈಲ್. ಫ್ರಂಟ್ ಚೆನ್ನಾಗಿದೆ, ರೇರ್ ಒಂಚೂರು ತುಂಬ ಚಿಕ್ಕದು ಅನ್ನಿಸ್ತಿತ್ತು ಬಿಕಾಸ್ ಆಫ್ ದ ವೇ ಇಟ್ ಇಸ್ ಡಿಸೈನ್ಡ್. ಈ ಡಿಸೈನಲ್ಲಿ ಕೆಲವು ಒಳ್ಳೆ ವಿಷಯಗಳು ಇದೆ ಹಾಗೂ ಕೆಲವು ಪ್ರಾಬ್ಲಮ್ಸ್ ಕೂಡ ಇದೆ. ಅದೇನೇನು ಅಂತ ಪ್ರತಿಯೊಂದು ಡೀಟೇಲ್ಡಾಗಿ ನೋಡೋಣ. ಗಾಡಿ ಮುಂದೆ ಅಲ್ಲೊಂದು ತುಂಬ ಯೂನಿಕ್ ಡಿಸೈನ್ ನಾವು ನೋಡ್ಬೋದು. LED DRL ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ವಿತೌಟ್ ಎನಿ ಗ್ಯಾಪ್. ಇಲ್ಲೊಂದು ಸ್ಪ್ಲಿಟ್ ಎಲಿಮೆಂಟ್ ಇದೆ ಫಾರ್ ಇಂಡಿಕೇಟರ್ಸ್. ನಿಮಗೆ ಫಾಗ್ ಲ್ಯಾಂಪ್ಸ್ ಕೆಳಗಡೆ 2 ಐಸ್ ಕ್ಯೂಬ್ ಥರ ಬರುತ್ತೆ. ಆದರೆ ವರ್ಲ್ಡ್ಸ್ ಸ್ಲಿಮೆಸ್ಟ್ ಹೆಡ್ ಲ್ಯಾಂಪ್ ಅನ್ಬೋದಾ? ಹೆಡ್ ಲ್ಯಾಂಪ್ ನೋಡಿ ಇಷ್ಟರೊಳಗಡೆನೇ ಇಂಟಿಗ್ರೇಟ್ ಮಾಡಿದ್ದಾರೆ. ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಶ್, ಬಾಡಿ ಕಲರ್ ಪಿಯಾನೋ ಬ್ಲ್ಯಾಕ್ ಅಗೇನ್, ಫಾಸ್ಟ್ ಕಿಡ್ ಪ್ಲೇಟ್ ವಿತ್ ಕ್ರೋಮ್ ಫಿನಿಶ್. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಲೆವೆಲ್ 2 ಎಡಾಸಿಗೆ ಬೇಕಾಗಿರುವಂಥ ರೆಡಾರ್ ಸಿಸ್ಟಮ್, ಕ್ಯಾಮ್ರಾ ಎಲ್ಲ ಇದ್ದೇ ಇದೆ. ಬಟ್ ಕೆಲವು ವಿಷಯ ಏನು ಅಂದರೆ, ಕ್ಲಾಮ್ ಶೆಲ್ ಬಾನೆಟ್ ಬರುತ್ತೆ. ಇದು ಕ್ಲೋಸ್ ಆಗೋದು ನೋಡಿ ಡಿಫ್ರೆಂಟ್ ಆಗಿದೆ. ಸೈಡಲ್ಲಿ ಫ್ರಂಟ್ ರೈಟ್ ಆ್ಯಂಡ್ ಲೆಫ್ಟ್ ಫೆಂಡರ್ಸ್ ಮೇಲ್ಗಡೆ ಕ್ಲೋಸ್ ಆಗುತ್ತೆ. ನೀವೆಲ್ಲ ಸ್ವಲ್ಪ ಪ್ರೀಮಿಯಂ ವೆಹಿಕಲ್ಸಲ್ಲಿ ಈ ಥರದ ಫಿನಿಶ್ ನೋಡ್ಬೋದು. ಆ ಥರ ಇದರಲ್ಲಿ ಕೊಟ್ಟಿದ್ದಾರೆ. ಸಿಯಾರಾ ಬ್ಯಾಜಿಂಗ್ ಇಲ್ಲೇ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ, ವಿಚ್ ಇಸ್ ನೈಸ್. ಮುಂದ್ಗಡೆ ನೋಡೋಕ್ಕೆ ಗಾಡಿ ಸಖತ್ತಾಗಿ ಕಾಣುತ್ತೆ, ಆದರೆ ಇನ್ನೂ ಕೂಡ ಚಿಕ್ಕದು ಕಾಣುತ್ತೆ. ತುಂಬ ಎಸ್ ಯು ವಿಗಳಲ್ಲಿ ಇದನ್ನು ಸ್ಟ್ರೈಟ್ ಮಾಡಿ ಹೀಗೆ ಮಾಡಿದ್ದಾರೆ. ಅದೇ ಫಿನಿಶ್ ಆಲ್ಮೋಸ್ಟ್ ಇದೆ, ಬಟ್ ಸ್ಟಿಲ್ ಲುಕ್ಸ್ ಅ ಲಿಟಲ್ ಕಾಂಪ್ಯಾಕ್ಟ್ ಇನ್ ದ ಫ್ರಂಟ್. ಇರೋದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ನೀವೇನಾದ್ರು ರೋಡಲ್ಲಿ ಗಾಡಿ ನೋಡಿದರೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ನಾ ಸಣ್ಣದು ಕಾಣುತ್ತೆ ಅನ್ನಲ್ಲ, ಅದು ಈ ಪೋರ್ಷನಲ್ಲೂ ನಿಮಗೆ ಅನಿಸುತ್ತಾ ಹೇಳಿ. ವೀಲ್ಸ್ ನಮಗೆ 19 ಇಂಚ್ ಬರುತ್ತೆ ಟಾಪ್ ಎಂಡಲ್ಲಿ, 18 ಇಂಚ್ ಮಿಡ್ ವೇರಿಯಂಟ್ಸಲ್ಲಿ, 17 ಇಂಚ್ ಬೇಸ್ ವೇರಿಯಂಟಲ್ಲಿ. ಸ್ಟೀಲ್ ರಿಮ್ಸು ಕೂಡ ನೋಡೋಕ್ಕೆ ಚೆನ್ನಾಗಿದೆ ಇದ್ರದ್ದು. ಇದರ ವೀಲ್ಸು ಡ್ಯುಯಲ್ ಟೋನ್ ಆಲಾಯ್ಸ್ ಬರುತ್ತೆ 255/55 ಸೆಕ್ಷನ್ ಟಾಪ್ ಎಂಡ್ ವೇರಿಯಂಟಲ್ಲಿ. ನನಗೆ ಒಂದೇ ಕಂಪ್ಲೇಂಟ್ ಏನಂದರೆ, ಈ ಪಿಯಾನೋ ಬ್ಲ್ಯಾಕ್ ಇಲ್ಲಿ ಹೋಗಿ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಚಾನ್ಸಸ್ ಆಫ್ ಗೆಟಿಂಗ್ ಇಟ್ ಸ್ಕ್ರ್ಯಾಚ್ಡ್ ಆರ್ ವೆರಿ ಹೈ. ಇಲ್ಲಿ ಏನಾದರೂ ಧೂಳುಗೀಲೆಲ್ಲ ಬಿದ್ದು ವಾಶ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೊರಗೆ ಪ್ರೊಜೆಕ್ಟ್ ಆಗಿರೋದ್ರಿಂದ ಸ್ಕ್ರ್ಯಾಚಸ್ ತುಂಬ ಎದ್ದು ಕಾಣೋ ಚಾನ್ಸ್ ಇರುತ್ತೆ. ಆಮೇಲೆ ಇವರ ಸಿಗ್ನೇಚರ್ ಈ ಪೋರ್ಷನ್ ಏನಿತ್ತು ಹಳೆ ಸಿಯಾರಾಗೆ
ಇಟ್ಸ್ ಅ ಟೆಸ್ಟಮೆಂಟ್. ಆ ಥರ ಡಿಸೈನ್ ಮಾಡಿದ್ದಾರೆ. ಇವತ್ತಿನ ಸೇಫ್ಟಿ ರೆಗ್ಯುಲೇಷನ್ಸಿಗೆ ಆ ಗ್ಲಾಸ್ ಕರ್ವ್ಡ್ ಇದ್ದಿದ್ದು ಕೊಡೋಕ್ಕಾಗಲ್ಲ. ಆಫ್ಕೋರ್ಸ್ ಆ ಹಳೆ 3 ಡೋರ್ ಆಗಿತ್ತು. ಈಗ 3 ಡೋರ್ ಕಾರ್ಸ್ ಅಷ್ಟು ಪ್ರಾಕ್ಟಿಕಲ್ ಇಲ್ಲ. ಥಾರ್ ಒಂದೇ ಯುನೀಕ್ ಎಕ್ಸಾಂಪಲ್ ಇರೋದು. ಮಾರುತಿಯವರು ಜಿಮ್ನಿ ಬಿಡ್ಬೇಕಾದ್ರೆ 5 ಡೋರ್ ಬಿಟ್ಟರು. ಸೊ 5 ಡೋರ್ ಇಸ್ ಅ ಗುಡ್ ಸೆಲ್ಲಿಂಗ್ ಪಾಯಿಂಟ್. ಅದಷ್ಟೇ ಅಲ್ಲದೆ ಈ ಪೋರ್ಷನ್ ಬಿ ಪಿಲ್ಲರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಕೂತಾಗ ಇದೇನಾದ್ರು ಕಣ್ಣಿಗೆ ತುಂಬ ಎದ್ದು ಕಾಣುತ್ತಾ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತಾ, ಅದನ್ನು ಒಳಗೆ ಕೂತಾಗ ಹೇಳ್ತೀನಿ. ಆದರೆ ಆ ಹಳೆ ಸಿಯಾರದೇ ಫೀಲ್ ಕೊಡೋಕ್ಕೋಸ್ಕರ ಈ ಎಲಿಮೆಂಟ್ನ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಮಾಡಿದ್ದಾರೆ, ವಿಚ್ ಮ್ಯಾಚಸ್ ವಿತ್ ದ ವಿಂಡೋ ಲೈನ್. ಆದರೆ ಇದು ಬ್ಲ್ಯಾಕ್ ಇರುತ್ತೆ, ಇಲ್ಲಿ ಬಾಡಿ ಕಲರ್ಡ್ ಸ್ಟಿಕ್ಕರ್ ಹಾಕಿದ್ದಾರೆ. ಈ ಪೋರ್ಷನ್ ಸ್ವಲ್ಪ ಫಿನಿಶ್ ಇನ್ನೂ ಚೆನ್ನಾಗಿ ಏನಾದರೂ ಮಾಡ್ಬೋದಿತ್ತ, ಪೇಂಟಲ್ಲೇ ದೇ ಕುಡ್ ಹ್ಯಾವ್ ಪ್ಲೇಡ್ ಅರೌಂಡ್. ಅದಷ್ಟೇ ಅಲ್ಲದೆ ಇದರಲ್ಲೊಂದು ಪ್ರಾಬ್ಲಮ್ ಇದೆ. ಕೆಲವು ಗಾಡಿಗಳಲ್ಲಿ ಅನ್ಲಾಕ್ ಮಾಡಿದ ತಕ್ಷಣ ಇದು ಆಟೋಮ್ಯಾಟಿಕ್ ಹೀಗೆ ಪಾಪ್ ಆಗುತ್ತೆ, ಸೊ ಡೋರ್ ಓಪನ್ ಮಾಡೋಕ್ಕೆ ಈಸಿ. ಆದರೆ ಇದರಲ್ಲಿ ಮೊದಲು ಇಲ್ಲಿ ಒತ್ತಬೇಕು, ಆಮೇಲೆ ಹ್ಯಾಂಡಲ್ ಹಿಡ್ಕೋಬೇಕು, ಆಮೇಲೆ ಓಪನ್ ಮಾಡಬೇಕು. ಒಳ್ಳೆ ವಿಷಯ ಏನು ಅಂದರೆ ಡೋರ್ ಕ್ಲೋಸ್ ಥಡ್ ಸೌಂಡ್ ಇದೆಯಲ್ಲ, ಫೀಲ್ಸ್ ವೆರಿ ಪ್ರೀಮಿಯಮ್, ವಿಚ್ ಇಸ್ ಗುಡ್. ಈ ಇಲ್ಯುಮಿನೇಟೆಡ್ ಕೂಡ ಇದೆ, ಅದರಿಂದ ನಮ್ಗೆ ಈಸಿಯಾಗಿ ಹ್ಯಾಂಡಲ್ಸ್ ಕಾಣುತ್ತೆ. ಅದಷ್ಟೇ ಅಲ್ಲದೆ ಡೋರ್ ಓಪನ್ ಮಾಡಿದ್ಮೇಲೆ ಕೆಳಗಡೆ ಒಂದು ಟಾಟಾ ಲೋಗೋ ಕೂಡ ಬರುತ್ತೆ, ಇಲ್ಯುಮಿನೇಟೆಡ್ ಪಾಡಲ್ ಲ್ಯಾಂಪ್ ಆಗಿ, ವಿಚ್ ಇಸ್ ವೆರಿ ನೈಸ್. ಒಂದು ಪ್ರಾಬ್ಲಮ್, ಎಲ್ಲ ಟೈಮು ಡೋರ್ ಈಸಿಯಾಗಿ ಕ್ಲೋಸ್ ಆಗಲ್ಲ, ಸ್ವಲ್ಪ ಎಫರ್ಟ್ ಹಾಕಿ ಕ್ಲೋಸ್ ಮಾಡಬೇಕು. ಸೊ ಇದು ಓವರ್ ಆಲ್ ಸೈಡ್ ಡಿಸೈನ್. ಆದರೆ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಫುಲ್ ಫ್ಲ್ಯಾಟ್ ಬ್ಯಾಕ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ರೂಫ್ ರೈಲ್ ಬರುತ್ತೆ, ಪ್ಯಾನರಾಮಿಕ್ ಸನ್ ರೂಫ್ ಇದೆ, ಅದಕ್ಕೋಸ್ಕರ ನೀವು ಕ್ಯಾರಿಯರ್ ಎಲ್ಲ ಹಾಕೋಕ್ಕಾಗಲ್ಲ. ಈಗ ಲೆಟ್ಸ್ ಗೆಟ್ ಟು ದ ಬ್ಯಾಕ್ ಆಫ್ ದ ಕಾರ್. ಎಲ್ಲ ಕಾರ್ಗಳಲ್ಲಿ ಕಾರ್ ರೂಫ್ ಲೈನ್ ಹೀಗೆ ಬಂದು ಇಲ್ಲಿಂದ ಎಂಡ್ ಆಗುತ್ತೆ, ಕರೆಕ್ಟಾ? ಆದರೆ ಈ ಕಾರಲ್ಲಿ ನಿಮಗೆ ಈ ಸ್ಪಾಯ್ಲರ್ ಏನಿದೆ ಎಕ್ಸ್ಟ್ರಾ ಮುಂದೆ ಬರುತ್ತೆ. ಅದಷ್ಟೇ ಅಲ್ಲದೆ ಈ ವಿಂಡೋ ಕೂಡ ಆದಷ್ಟು ಅಪ್ರೈಟ್ ಇದೆ. ಆದ್ದರಿಂದ ಈ ಪೂರ್ತಿ ಏರಿಯಾ ಏನಿದೆ ಇನ್ನೂ ಬಲ್ಕಿಯಾಗಿ ಕಾಣುತ್ತೆ. ಇದು ಗಾಡಿ ದೊಡ್ಡದು ಕಾಣಿಸ್ಬೇಕು ನೋಡೋಕ್ಕೆ, ಆದರೆ ಈ ಕೇಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಒಂದು, ಈ ರೇರ್ ಕ್ವಾರ್ಟರ್ ಪ್ಯಾನಲ್ ಏನಿದೆ ಸ್ವಲ್ಪ ಮೇಲ್ ಬಂದಿದೆ, ಇಲ್ಲಿ ಬಲ್ಕಿಯಾಗಿದೆ. ಬಟ್ ಇಲ್ಲಿ ಬರ್ತಾ ಅದು ರ್ಯಾಪ್ ಅರೌಂಡ್ ಆಗುತ್ತಲ್ಲ, ಸ್ವಲ್ಪ ಗಾಡಿ ಚಿಕ್ಕದನ್ಸುತ್ತೆ. ಈ ಹಿಂದ್ಗಡೆ ಪೋರ್ಷನ್ ನೋಡಿ, ಆ್ಯಕ್ಚುಯಲ್ ಸ್ಪೇಸು ಇಷ್ಟೇ ಇರೋದು. ಸೊ ಗಾಡಿ ಏನೋ ಒಂದು ಸ್ವಲ್ಪ ನ್ಯಾರೋ ಅನಿಸುತ್ತೆ, ಫ್ಲ್ಯಾಟ್ ಇರೋದ್ರಿಂದ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ. ನಿಮ್ಗೇನು ಅನ್ಸುತ್ತೆ ಹೇಳಿ? ರೇರ್ ವೈಪರ್ ಕೂಡ ಇದೆ, ಅದು ಈ ಸ್ಪಾಯ್ಲರ್ ಹಿಂದೆ ನೀಟಾಗಿ ಹೈಡ್ ಆಗಿದೆ, ಸಖತ್ತಾಗಿ ಕಾಣುತ್ತೆ. ಅದಷ್ಟೇ ಅಲ್ಲದೆ ಟಾಟಾ ಹಾಗೂ ಸಿಯಾರ ಬ್ಯಾಜಿಂಗ್ ಇದೆ. ವೇರಿಯಂಟ್ ಯಾವುದ್ರಲ್ಲೂ ಇಲ್ಲ, ಪರ್ಸೋನಾ, ಅಡ್ವೆಂಚರ್, ಅದು ಇದು ಅಂತ ಹಲವಾರು ಇದೆ. ಐ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್. ಅದಷ್ಟೇ ಅಲ್ಲದೆ ನಿಮಗೆ ಜೆಸ್ಚರ್ ಕಂಟ್ರೋಲ್ ಕೂಡ ಇದೆ. ಆಮೇಲೆ ಪವರ್ ಟೇಲ್ ಗೇಟ್, ಆಫ್ಕೋರ್ಸ್ ಜೆಸ್ಚರ್ ಇದ್ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಓಪನ್ ಆಗೋಕ್ಕೆ. ಆದರೆ ಬೆಸ್ಟ್ ಪಾರ್ಟ್ ಏನು ಅಂದರೆ, ಓಪನ್ ಆದಮೇಲೆ ನಿಮಗೆ ಇಲ್ಲೂ ಕೂಡ ಬ್ರೇಕ್ ಲೈಟ್ಸ್ ಅಥವಾ ಹಜಾರ್ಡ್ ಲೈಟ್ಸ್ ಕೊಟ್ಟಿದ್ದಾರೆ. ಅದರಿಂದ ಸೇಫ್ಟಿ ಇಲ್ಲೂ ಒಂದು ಎಕ್ಸ್ಟ್ರಾ ಬ್ರೌನಿ ಪಾಯಿಂಟ್. ನೀವು ಇದು ಓಪನ್ ಇದ್ದಾಗ ಲೈಟ್ ಎಲ್ಲ ಮೇಲೆ ಹೋಗಿಬಿಡುತ್ತೆ. ಅದಕ್ಕೆ ಯಾವುದಾದ್ರೂ ಹೈವೇಲೆಲ್ಲ ನಿಲ್ಲಿಸಿದಾಗ, ಫಾಸ್ಟ್ ಗಾಡಿಗಳಿದ್ದಾಗ ದಿಸ್ ರಿಯಲಿ ಹೆಲ್ಪ್ಸ್. ಗುಡ್ ಸೇಫ್ಟಿ ಇದೆ. ಅದಷ್ಟೇ ಅಲ್ಲದೆ 622 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ, ವಿಚ್ ಇಸ್ ಹ್ಯೂಜ್ ಫಾರ್ ದಿಸ್ ಸೆಗ್ಮೆಂಟ್. ಅದಷ್ಟೇ ಅಲ್ಲದೆ ಈ ಪಾರ್ಸೆಲ್ ಟ್ರೇನ ನೀಟಾಗಿ ಒಳಗಡೆ ಇಲ್ಲಿ ಕೂರಿಸ್ಬೋದು, ಅಷ್ಟು ಜಾಗ ಕೂಡ ಕೊಟ್ಟಿದ್ದಾರೆ, ವಿಚ್ ರಿಯಲಿ ಇನ್ಕ್ರೀಸಸ್ ಬೂಟ್ ಸ್ಪೇಸ್. ಆದರೆ ಯಾವಾಗಲೂ ಈ ಗ್ಲಾಸ್ ಏರಿಯಾ ಮೇಲ್ಗಡೆ ಲಗೇಜ್ ಲೋಡ್ ಮಾಡಬೇಡಿ, ಬಿಕಾಸ್ ದಟ್ ವಿಲ್ ರೆಡ್ಯೂಸ್ ಯುವರ್ ವಿಸಿಬಿಲಿಟಿ, ಇಂಟರ್ನಲ್ ರೇರ್ ವ್ಯೂ ಮಿರರ್, ವಿಚ್ ಇಸ್ ಡೇಂಜರಸ್. ಅದಷ್ಟೇ ಅಲ್ಲದೆ ಸೀಟ್ 40-60 ಸ್ಪ್ಲಿಟ್ ಆಗುತ್ತೆ. ಓಪನ್ ಅಪ್ ಮಾಡಿದ್ರೆ ಅಪ್ ಟು 1200 ಲೀಟರ್ಸ್ ಹಿಡಿಸುತ್ತೆ ಅಂತ ಹೇಳ್ತಾರೆ ಟಾಟಾ ಅವರು. ಡೀಸೆಂಟ್ ಲಗೇಜ್ ಹಿಡಿಸುತ್ತೆ ಆ್ಯಂಡ್ ವೆರಿ ಯುನೀಕ್ ಡಿಸೈನ್. ನಾನು ಹೇಳೋದಾದರೆ ಐ ಲೈಕ್ ಬಾಕ್ಸಿ, ಬಟ್ ಈ ಗಾಡಿದು ರೇರ್ ಬಾಕ್ಸಿ ಅಷ್ಟು ನಂಗೆ ಇಷ್ಟ ಆಗಿಲ್ಲ. ಇಲ್ಲೂ ಕೂಡ LED DRL ರನ್ ಆಗುತ್ತೆ, ನೀಟಾಗಿ ಇಂಟಿಗ್ರೇಟ್ ಆಗಿದೆ. ಇನ್ನೊಂದು ಕೆಲವು ಮಜದ ವಿಷಯ ಏನು ಅಂದರೆ, ಕ್ಲಾಮ್ಶೆಲ್ ಬಾನೆಟ್ ಆಯಿತು, ಇಲ್ಲಿ ಡಿಸೈನ್ ಯೂನಿಕ್ ಆಯಿತು. ಇಲ್ಲಿ ಎಲ್ಲ ಗಾಡಿಯಲ್ಲೂ ಒಂದು ದಪ್ಪ ಬ್ಲ್ಯಾಕ್ ಕಲರ್ ಬೀಡಿಂಗ್ ಹೋಗುತ್ತೆ, ಅದ್ರ ಮೇಲೆ ಕ್ರೋಮ್ ಇರುತ್ತೆ. ಆದರೆ ಇನ್ ಸಿಯರಾಸ್ ಕೇಸ್ ಈ ಬೀಡಿಂಗ್ನ ಕಂಪ್ಲೀಟ್ ಎಲಿಮಿನೇಟ್ ಮಾಡಿದ್ದಾರೆ. ಆದರೆ ಇದ್ರದ್ದೆಲ್ಲ ಫಿನಿಶು ಅಷ್ಟು ಚೆನ್ನಾಗಿಲ್ಲ. ಸೊ ಕ್ಲೋಸಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ ಈಸ್ ನಾಟ್ ದಿ ಬೆಸ್ಟ್. ಅದಷ್ಟೇ ಅಲ್ಲದೆ ಪ್ಯಾನಲ್ ಗ್ಯಾಪ್ಸ್ ಕೂಡ ಇದೆ. ಈ ಗಾಡಿ ನೋಡಿ ಪ್ಯಾನಲ್ ಗ್ಯಾಪ್ ಇಲ್ಲ, ಆದರೆ ಬೇರೆ ಗಾಡಿ ನಾನು ನಿನ್ನೆ ನೋಡ್ತಿದ್ದು ತುಂಬಾ ಪ್ಯಾನಲ್ ಗ್ಯಾಪ್ ಇತ್ತು. ಇದು ಕೂಡ ಪ್ಲಾಸ್ಟಿಕ್ ಎಲಿಮೆಂಟ್, ಮೆಟಲ್ ಅಲ್ಲ. ಸೊ ಅಂಥ ಹಲವಾರು ಫಿಟ್ ಆ್ಯಂಡ್ ಫಿನಿಶ್ ಇಶ್ಯೂಸ್ ಇನ್ನೂ ಕೂಡ ಇದೆ. ಟಾಟಾ ಅವರದನ್ನ ಡೆಫಿನೆಟ್ಲಿ ಸರಿ ಮಾಡಲೇಬೇಕಾದಷ್ಟು ಬೇಗ. ಎಸ್ಪೆಷಲಿ ಇಂಥ ಹೊಸ ಪ್ರಾಡಕ್ಟ್, ಕಂಪ್ಲೀಟ್ಲಿ ನ್ಯೂ ಪ್ಲ್ಯಾಟ್ಫಾರ್ಮ್, ನ್ಯೂ ಡಿಸೈನ್ಸ್, ನ್ಯೂ ಕಾಂಪೊನೆಂಟ್ಸ್ ಮಾಡಬೇಕಾದ್ರೆ ಇನ್ನೊಂದು ಫೋಕಸ್ ಮಾಡಿದ್ರೆ ಒಳ್ಳೆಯದು. ಇನ್ನೊಂದು ತುಂಬ ಮಜವಾದ ವಿಷಯ, ಆ್ಯಕ್ಚುಲಿ ಮಜಾ ಅಲ್ಲ, ಪೇಯ್ನ್ಫುಲ್ ವಿಷಯ ಏನು ಅಂದರೆ, ಇಲ್ಲಿ ನೋಡಿ ನಂದು ಹೈಟ್ 5'10", ಆಲ್ರೆಡಿ ತಾಗ್ತಾ ಇದೆ. ಇಲ್ಲೆಲ್ಲ ಅಂತೂ ಸರಿಯಾಗಿ ತಾಗುತ್ತೆ, ಅದು ಇದಂತೂ ಶಾರ್ಪ್ ಇದೆ.
ಸೊ ಬೂಟ್ ಓಪನ್ ಇದ್ದಾಗ ಆ ಕಡೆ ಈ ಕಡೆ ಓಡಾಡ್ಬೇಕಾದ್ರೆ ತುಂಬ ಸೇಫಾಗಿ ಹೋಗಬೇಕು, ನ್ಯಾವಿಗೇಟ್ ಮಾಡಿಕೊಂಡು, ಇಲ್ಲಾಂದರೆ ಪಕ್ಕಾ ತಲೆ ಹೊಡ್ಕೋತೀರಾ. ನೋಡಿ ಕ್ಲೋಸ್ ಆಗಲ್ಲ, ತುಂಬಾ ರೆಸಿಸ್ಟೆನ್ಸ್ ಇದೆ, ಬಟನ್ ಒತ್ತಲೇಬೇಕು ಕ್ಲೋಸ್ ಮಾಡೋಕ್ಕೆ. ಇಲ್ಲ ಕೆಲವು ಗಾಡಿಗಳಲ್ಲಿ ಒಂಚೂರು ಹಿಂಗೆ ಕೆಳಗೆ ಎಳೆದು ಬಿಟ್ಟರೆ ಅದು ಗೊತ್ತಾಗುತ್ತೆ ಕ್ಲೋಸ್ ಮಾಡ್ತಿದ್ರೆ ಅಂತ, ಹೋಗುತ್ತದೆ. ಡೋರ್ ಸ್ವಲ್ಪ ಹ್ಯಾಂಡಲ್ ಕಷ್ಟ ಓಪನ್ ಮಾಡೋದು, ಒಳಗೆ ಕೂರಕ್ಕೆ ಈಸಿ, ಹೈಟ್ ತುಂಬ ಜಾಸ್ತಿ ಇಲ್ಲ. ಒಳಗಡೆ ಕೂತ ತಕ್ಷಣ ನಿಮಗೆ ಕಂಫರ್ಟ್ ಇಮ್ಯಾಜಿನ್ ಮಾಡ್ಬೋದು. ಈ ಸೀಟ್ ಏನಕ್ಕೆ ಇಷ್ಟು ಮುಂದೆ ಇದೆ ಅಂದರೆ ಬಾಸ್ ಮೋಡ್ ಇದೆ, ಮ್ಯಾನ್ಯಲಿ ಆಪ್ರೇಟ್ ಮಾಡ್ಬೋದು. ಇದು ಮ್ಯಾಕ್ಸಿಮಮ್ ಹಿಂದೆ ಮಾಡಿದ್ರು ಕೂಡ ನಿಮಗೆ ಡೀಸೆಂಟ್ ನೀ ರೂಮ್ ಸಿಗುತ್ತೆ. ಬಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ, ಅದೇ ಹೈಟಿಗೆ ಸೆಟ್ ಮಾಡ್ತೀನಿ. ಓಹೋ, ಒಳ್ಳೆ ನೀ ರೂಮ್, ಒಂದು 4 ಇಂಚು, ಕಾಲು ಚಾಚಿ ಕೂತ್ಕೋಬೋದು. ಅದಷ್ಟೇ ಅಲ್ಲದೆ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಇದೆ 3 ಜನಕ್ಕೆ. ಅದು ಬಿಟ್ಟು 2 ಸ್ಟೆಪ್ ರಿಕ್ಲೈನ್ ಇದೆ ಬ್ಯಾಕ್ ರೆಸ್ಟು. ಇಷ್ಟ ಆದವ್ರಿಗೆ ಮೇಲ್ ಮಾಡ್ಕೋಬೋದು, ಇಲ್ಲ ರಿಕ್ಲೈನ್ ಜಾಸ್ತಿ ಮಾಡಿಕೊಂಡು ಕಂಫರ್ಟಬಲಾಗಿ ಕೂರ್ಬೋದು. ಇಲ್ಲೊಂದು ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ವಿತ್ 2 ಕಪ್ ಹೋಲ್ಡರ್, ರಿಫ್ರೆಶ್ಡ್ ಡಿಸೈನ್, ತುಂಬಾ ಚೆನ್ನಾಗಿದೆ. ಈ ಲೆದರೆಟ್ ಫಿನಿಶ್ ಎಲ್ಲ ಸಖತ್ತಾಗಿದೆ. ಇಲ್ಲೂ ಕೂಡ ಸಾಫ್ಟ್ ಟಚ್ ಇದೆ, ಪಿಯಾನೋ ಬ್ಲ್ಯಾಕ್ ಇದೆ, ಆದರೆ ಸ್ವಲ್ಪ ಗಲೀಜಾಗ ಚಾನ್ಸಸ್ ಜಾಸ್ತಿ, ಯಾಕಂದರೆ ಬೇಜ್ ಆ್ಯಂಡ್ ಕ್ರೀಮ್ ಕಲರ್ ಇದೆ. ಬೆಸ್ಟ್ ಪಾರ್ಟ್ ಏನು ಅಂದರೆ ರೇರ್ ಸನ್ ಬ್ಲೈಂಡ್ಸ್ ಬರುತ್ತೆ, ಆ್ಯಂಡ್ ಈ ಸನ್ ಬ್ಲೈಂಡು ಬೇಸ್ ವೇರಿಯಂಟಿಂದನೂ ಶುರುವಾಗುತ್ತೆ. ಗ್ಲಾಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸನ್ ಬ್ಲೈಂಡ್ ವಿಲ್ ಕೀಪ್ ಯು ಕೂಲ್ ಆ್ಯಂಡ್ ಕಂಫರ್ಟಬಲ್ ಇನ್ಸೈಡ್ ದ ಕಾರ್. ಸ್ವಲ್ಪ ಫ್ಲಿಮ್ಸಿ ಆಗಿದೆ, ಎಸ್ಪೆಷಲಿ ಈ ಪೋರ್ಷನಲ್ಲಿ, ಈ ಎಕ್ಸ್ಟ್ರಾ ಪಾರ್ಟಲ್ಲೂ ಅದು ಒಳಗೆ ಹೋಗುತ್ತಲ್ಲ ಆ ಜಾಗದಲ್ಲಿ. ಮೇನ್ ಅಡ್ರೆಸ್ ಮಾಡೋಣ ಇಲ್ಲಿಂದ ವಿಷಯ. ಇದು ನಿಮ್ಮ ವಿಷನ್ ಅಬ್ಸ್ಟ್ರಕ್ಟ್ ಮಾಡುತ್ತಾ, ತುಂಬ ಕ್ಲಸ್ಟ್ರೋಫೋಬಿಯಾ ಕೊಡುತ್ತಾ? ಇಲ್ಲ, ಯಾಕೆಂದರೆ ಅರ್ಧ ಪೋರ್ಷನ್ ಹೊರಗಡೆ ಬಿ ಪಿಲ್ಲರ್ ಹೊರಗೆ ಬರುತ್ತೆ, ಆ ಪೋರ್ಷನಲ್ಲಿ ಹೊರಟೋಗುತ್ತೆ. ಈ ಉಳಿದಿದ್ದ ಜಾಗ ತುಂಬ ದೊಡ್ಡದು ಅನ್ಸಲ್ಲ, ಬಟ್ ಈ ಸ್ಪೀಕರ್ ಇರೋ ಪೋರ್ಷನ್ ಸ್ವಲ್ಪ ಅಡ್ಡ ಅನಿಸುತ್ತೆ. ಬಟ್ ಓವರ್ ಆಲ್ ಈ ಹೆಡ್ ರೆಸ್ಟು ದೊಡ್ಡದಿರೋದು, ಇದು ಒಂದು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಜಾಗ ಕಮ್ಮಿ ಅನ್ನೋ ಫೀಲಿಂಗ್ ಕೊಡುತ್ತೆ. ಆದರೆ ಪ್ಯಾನರಾಮಿಕ್ ಸನ್ ರೂಫ್ ಅದನ್ನು ಸಾರ್ಟ್ ಔಟ್ ಮಾಡುತ್ತೆ. ಎ ಸಿ ವೆಂಟ್ಸ್ 2 ಕೆಳಗಡೆ ಇಲ್ಲಿ ಬರುತ್ತೆ, ಒಂದು ಸಿ ಟೈಪ್, ಒಂದು ಎ ಟೈಪ್ ಚಾರ್ಜಿಂಗ್ ಪೋರ್ಟ್ಸ್ ಇದೆ. ಈ ಪಾಕೆಟ್ಸ್ ಅಂತೂ ತುಂಬಾ ಯೂಸ್ಫುಲ್, ಫೋನ್ ಇಡೋಕ್ಕಿದೆ, ಬೇರೆ ಎಕ್ಸ್ಟ್ರಾ ಇಟ್ಕೋಬೋದು. ಇಲ್ಲೂ ಪಿಯಾನೋ ಬ್ಲ್ಯಾಕ್ ಇದೆ. ಸೊ ಓವರ್ ಆಲ್ ರೇರ್ ಸೀಟ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿದೆ. ಅಂಡರ್ ಥೈ ಸಪೋರ್ಟ್ ಮಾತಾಡೋದಾದರೆ ಈ ಫ್ಲೋರ್ ಬೋರ್ಡ್ ತುಂಬ ಹೈ ಇಲ್ಲ, ಆದ್ದರಿಂದ ಕಂಫರ್ಟಬಲ್ ಅನಿಸುತ್ತೆ. ಇನ್ನೊಂದು ಚೂರು ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರೋದು, ಎಡ್ಜಲ್ಲಿ ಬಂದು ಸ್ವಲ್ಪ ಹೀಗೆ ಮುಂದೋಗಿದ್ದಿದ್ರೆ. ಬಟ್ ಅದೊಂದು ವಿಷಯ ಬಿಟ್ಟರೆ ರೇರ್ ಸೀಟ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. 1.8 ಮೀಟರ್ಗಿಂತ ಹೆಚ್ಚಿದೆ ಎಂದೇ ಬಿಡ್ತು, ಬಟ್ ಇಲ್ಲಿ 3 ಜನ ಕೂರೋಕ್ಕಾಗುತ್ತಾ? ಇಲ್ಲ, ಚೂರು ಕಷ್ಟ ಆಗುತ್ತೆ. ನನ್ನಂಥವರು ಇಬ್ಬರೇ ಕೂರೋಕ್ಕಾಗೋದು, ಮಧ್ಯ ಯಾರು ಮಕ್ಕಳು ಕೂರಿಸ್ಕೋಬೋದು ಅಷ್ಟೇ. ಸೊ ಇದು ಇನ್ ಸೀಟಿನ ಎಕ್ಸ್ಪೀರಿಯನ್ಸ್. ಮುಂದೋಗೋಣ, ತುಂಬಾ ಮಾತಾಡೋಕ್ಕಿದೆ. ಕೂರಕ್ಕೆ ಈಸಿ, ಕರ್ವಲ್ಲೆಲ್ಲ ಇದು ತಲೆಗೆ ತಗಲ್ತಿತ್ತು. ವೆಲ್ಕಮ್ ಫಂಕ್ಷನ್ ಇದೆ, ಸೀಟ್ಸು ಅದಾಗದೆ ಹಿಂದೆ ಹೋಗುತ್ತೆ. ಎಲೆಕ್ಟ್ರಿಕಲಿ ಪವರ್ಡ್ ಡ್ರೈವರ್ ಸೀಟ್ ಮಾತ್ರ, 3 ಮೆಮೊರಿ ಫಂಕ್ಷನ್ ಇದೆ. ಕೂಲ್ಡ್ ಸೀಟ್ಸ್ ಕೂಡ ಫ್ರಂಟ್ 2. ಸೊ ಕಂಫರ್ಟ್ ವೈಸ್ ಇಟ್ಸ್ ಗುಡ್. ಹೊಸ ಲೇಔಟ್ ಕಂಪ್ಲೀಟಾಗಿ, ಹೊಸ ಡ್ಯಾಶ್ ಬೋರ್ಡ್, ಇಲ್ಲೊಂದು ಸ್ವಲ್ಪ ಸಾಫ್ಟ್ ಟಚ್ ಲೆದರೇಟ್ ಇದೆ, ಸಖತ್ತಾಗಿದೆ. ಇಲ್ಲೊಂದು ಫ್ಯಾಬ್ರಿಕ್ ಫಿನಿಶ್ ಇರುವಂಥ ಸೆಂಟರ್ ಪೀಸ್ ಇದೆ, ಆದರೆ ಇದು ಒಂದು ಸೌಂಡ್ ಬಾರ್. ಸೊ 12 ಸ್ಪೀಕರ್ ಏನು ಹೇಳಿದ್ನಲ್ಲ JBLದು, ಇದು ಕೂಡ ಒಂದು. ಕೆಳಗಡೆ ಎಲ್ಲ ಹ್ಯಾಪ್ಟಿಕ್ ಟಚ್ ಇರುವಂಥ ಬಟನ್ಸ್ ಇದೆ, ಸ್ವಲ್ಪ ಕಷ್ಟ ಯೂಸ್ ಮಾಡೋಕ್ಕೆ, ಎಸ್ಪೆಷಲಿ ವೆನ್ ಯು ಆರ್ ಡ್ರೈವಿಂಗ್. ಅದರ ವಾಯ್ಸ್ ಕಮ್ಯಾಂಡ್ಸ್ ಇದೆ, ರೀಜನಲ್ ಲ್ಯಾಂಗ್ವೇಜಸ್ಸಲ್ಲೂ ಇದೆ. ಕನ್ನಡ ಇನ್ನೂ ಬಂದಿಲ್ಲ, ಸೊ ಟಾಟಾ ಅವ್ರಿಗೆ ಹೇಳಿ ಕನ್ನಡ ತೊಗೊಂಬರಕ್ಕೆ. ನಾನಂತೂ ಡೆಫಿನೆಟ್ಲಿ ಪ್ರತಿ ಸತಿ ಹೇಳ್ತೀನಿ. 3 ಸ್ಕ್ರೀನ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಬಿಗ್ಗೆಸ್ಟ್ ಕಂಪ್ಲೇಂಟ್ ಮಹೀಂದ್ರಾಗೂ ಟಾಟಾ ಅವ್ರಿಗೂ, ಸ್ಕ್ರೀನ್ ಮಾಡ್ತೀರಾ, ಒಂದು ಪ್ರೈವೇಸಿ ಸ್ಕ್ರೀನ್ ಥರ ಮಾಡಿದ್ರೆ ಡ್ರೈವರ್ ಓಡಿಸ್ಬೇಕಾದ್ರೆ ಅದು ಕಾಣಲ್ಲ. ಕಾಣಲಿಲ್ಲ ಅಂದರೆ ಎಲ್ಲರಿಗೂ ಒಳ್ಳೆಯದು. ಸೊ ಅದೊಂದು ಸಣ್ಣ ವಿಷಯ ಏನಕ್ಕೆ ಮಾಡಲ್ಲ ಗೊತ್ತಿಲ್ಲ. ಸೇಫ್ಟಿ 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 ಅಂತೀರಾ, ಇದರಲ್ಲಿ ಸೇಫ್ಟಿ ಕೊಡಿ. ಡಿಸ್ಟ್ರ್ಯಾಕ್ಟ್ ಆಗಬಾರ್ದು ಅಂತ ಹೇಳ್ತೀರಾ, ಆದರೂ ಡಿಸ್ಟ್ರ್ಯಾಕ್ಟ್ ಆಗ್ತಾರೆ ಜನ. ಓಡಿಸ್ಬೇಕಾದ್ರೆ ಇಲ್ಲಿ ಯಾವ್ದಾದ್ರು ಮೂವಿ ಅಥವಾ ಯೂಟ್ಯೂಬ್ ವೀಡಿಯೋ ಬರ್ತಾಯಿದ್ರೆ ಡಿಸ್ಟ್ರಾಕ್ಷನ್ ಆಗಲ್ವಾ ಹೇಳಿ. ಸೊ ಅದನ್ನೊಂದು ಮಾಡಲೇಬೇಕು. ಹಲವಾರು ಲಕ್ಸುರಿ ಬ್ರ್ಯಾಂಡ್ಸಲ್ಲಿ 3 ಸ್ಕ್ರೀನ್ ಇದೆ, ಬಟ್ ಆ ಸ್ಕ್ರೀನ್ ಯಾವ ಡ್ರೈವರ್ಗೂ ಕಾಣಲ್ಲ. ಇಲ್ಲೇನು ವೀಡಿಯೋ ಪ್ಲೇ ಮಾಡೋಕ್ಕಾಗಲ್ಲ, ಕಾಣಲಿ. ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಏನೇನು ಬರುತ್ತೆ ಅಷ್ಟು ಮಾತ್ರ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಚೆನ್ನಾಗಿದೆ, ಆದರೆ 3 ಸ್ಕ್ರೀನು ಸ್ವಲ್ಪ ಸಣ್ಣದು ಅನಿಸ್ತು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಈ ಒಂದು ಯೂನಿಟ್ಟು ನೋಡೋಕ್ಕೂ ಕೂಡ ತುಂಬ ಪ್ರೀಮಿಯಮ್ ಆಗಿದೆ, ಸ್ಲೀಕ್ ಆಗಿದೆ, ವಿಚ್ ಇಸ್ ವೆರಿ ನೈಸ್. ಓವರ್ ಆಲ್ ನಾ ಹೇಳಿದ್ನಲ್ಲ, ಎ ಸಿ ವೆಂಟ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಬೇಗ ಮುರಿದೋಗೋ ಚಾನ್ಸಸ್ ಇದ್ದಂಗಿದೆ. ಪ್ಯಾನರಾಮಿಕ್ ಸನ್ರೂಫ್ದೇನೋ ಬಟನ್ ಇಲ್ಲಿ ಕೊಟ್ಟಿದ್ದಾರೆ, ಆದರೆ ಸನ್ರೂಫ್ ಶುರುವಾಗದೆ ನಮ್ಮ ತಲೆ ಹಿಂದಿಂದ, ಈಗ ಸೀಟ್ ಹಿಂದೆ ಮಾಡ್ಕೊಂಡಿದ್ದೀನಿ, ತಲೆ ಹಿಂದಿಂದ ಶುರುವಾಗುತ್ತೆ. ಅದೊಂದು ಸ್ವಲ್ಪ ಅಂದರೆ ಡ್ರೈವರಿಗೆ ಅದೇನು ಫೀಲ್ ಕೊಡಲ್ಲ, ಆದರೆ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಕ್ಸ್ಟೆಂಡೆಡ್ ಇದೆ, ಇಲ್ಲಿ ಸನ್ ಬ್ಲೈಂಡ್ಸಲ್ಲಿ
ಚೆನ್ನಾಗಿ ಅನಿಸುತ್ತೆ. ಅದಷ್ಟೇ ಅಲ್ಲದೆ ಇದನ್ನು ಪುಲ್ ಮಾಡೋಕ್ಕೂ ಕೂಡ ಕೊಟ್ಟಿದ್ದಾರೆ. ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಇಲ್ಲೊಂದು 65 ವಾಟ್ ಫಾಸ್ಟ್ ಚಾರ್ಜರ್ ಇದೆ, ಸಿ ಟೈಪ್, ಇನ್ನೊಂದು ಸಿ ಟೈಪ್ ಇದೆ, 2 ಕಪ್ ಹೋಲ್ಡರಿಗೆ ಸ್ಪೇಸ್ ಇದೆ, ಈ ಫ್ಲೋಟಿಂಗ್ ಸೆಂಟ್ರಲ್ ಕಾನ್ಸೋಲ್ ಇದೆ, ಇಲ್ಲಿ ನಿಮಗೆ ಗೇರ್ ಸೆಲೆಕ್ಟರ್ ಬರುತ್ತೆ. ಆದರೆ ಇಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿಲ್ಲ. ಅದೇನಕ್ಕೆ, ಡ್ರೈವ್ ಶುರು ಮಾಡಬೇಕಾದ್ರೆ ಫಸ್ಟ್ ಶಾಟ್ ನೋಡಿ ಹೇಳ್ತೀವಿ. ಸೊ ಇಲ್ಲಿ ವೆರಿ ಸಿಂಪಲ್ ಡಿಸೈನ್ ಇದೆ. ಇಲ್ಲಿ ಡಿಸೈನ್ ಚೆನ್ನಾಗಿದೆ. ವೈರ್ಲೆಸ್ ಚಾರ್ಜರ್, ನನ್ನ ಫೋನಲ್ಲಿ ಎನಿವೇ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಈ ವೈರ್ಲೆಸ್ ಚಾರ್ಜರಿಗೆ ಇಟ್ಟಾಗ ಬೇರೆ ಫೋನೆಲ್ಲ ಹೋಗಬಾರ್ದು ಅಂತ ಇಲ್ಲೊಂದು ಕೊಟ್ಟಿದ್ದಾರೆ. ಆದರೆ ಇದು ಕ್ಯಾಮ್ರಾ ಡಿಸೈನ್ ಹೇಗಿದೆ ಅಂದರೆ ಇದು ಜಾರ್ ಬಿತ್ತು. ಸೊ ನಾನು ಹೀಗೆ ಉಲ್ಟಾ ಇಟ್ಟಿದ್ದೆ. ಅದು ಬಿಟ್ಟು ಬೇರೆ ಆಲ್ಮೋಸ್ಟ್ ಎಲ್ಲ ಫೋನು ವೈರ್ಲೆಸ್ ಚಾರ್ಜರ್ ಇರೋದು ಫ್ಲ್ಯಾಟ್ ಇರುತ್ತೆ. ಅದಕ್ಕೆ ಇಲ್ಲಿ ಸ್ಲೈಡ್ ಆಗದೆ ಇರೋ ಚಾನ್ಸಸ್ ಇದೆ. ಬೆಸ್ಟ್ ಪಾರ್ಟ್ ಏನಂದರೆ ಇದೂ ಅಡ್ಜಸ್ಟಬಲ್ ಇದೆ. ಆದರೆ ನನ್ನಂಥ ದಪ್ಪ ಇರೋ ಫೋನು ಟಚ್ ಆಗಲ್ಲ, ವಿಚ್ ಇಸ್ ವೆರಿ ಯೂಸ್ಫುಲ್. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ, ತುಂಬಾ ಡೀಪ್ ಇದೆ. ಡ್ರೈವರ್ ಸೀಟಲ್ಲಿ ಕೂತು ಕೈ ಹಾಕೋಕ್ಕೆ ಕಷ್ಟ. ಬಟ್ ಓವರ್ ಆಲ್ ಸ್ಲೀಕ್, ನೀಟ್, ವೆರಿ ವೆಲ್ ಲೇಡ್ ಔಟ್. ಇದು ಸ್ಟೇರಿಂಗ್ ವೀಲ್ ಕೂಡ ಚೆನ್ನಾಗಿದೆ, ಫ್ಲ್ಯಾಟ್ ಬಾಟಮ್. ಇದು ಬೇರೆ ಎಲ್ಲ ಟಾಟಾ ಕಾರಲ್ಲಿ ನೋಡ್ತೀರಾ, ಅದನ್ನೇನು ಎಕ್ಸ್ಪ್ಲೇನ್ ಮಾಡೋಣ. ಇಲ್ಲಿ ಏನು ಬಟನ್ಸ್ ಇಲ್ಲ. ಸೊ ವಿಜುವಲಿ ಇಟ್ ಇಸ್ ವೆರಿ ನೈಸ್. ಬಲಗಡೆ ಸ್ಪೋರ್ಟ್ ಮೋಡ್ ಬಟನ್ ಹಾಗೂ ರೇರ್ ಬೂಟ್ ಓಪನ್ ಮಾಡೋಕ್ಕೆ ಬಟನ್, ಆಟೋ ಹೋಲ್ಡ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇರೋದ್ರಿಂದ ಆಟೋ ಹೋಲ್ಡ್ ಇದೆ. ಆ್ಯಂಡ್ ಟೆರೈನ್ ಸೆಲೆಕ್ಷನ್ ಮೋಡ್ ಇದೆ. ಸೊ ನಾರ್ಮಲ್, ರಫ್, ವೆಟ್ 3 ಟೆರೈನ್ ಮೋಡ್ಸ್ ಬರುತ್ತೆ ಇದರಲ್ಲಿ. ಸೊ ಇದೊಂದು ಫ್ರಂಟ್ ವೀಲ್ ಡ್ರೈವ್ ಗಾಡಿ. 3 ಎಂಜಿನ್ ಆಪ್ಷನ್ಸ್ ಬರುತ್ತೆ. ಅದು ಯಾವ್ಯಾವ ಎಂಜಿನ್ ಆಪ್ಷನ್ಸು, ಅದು ಏನಕ್ಕೆ ನೀವು ತಗೋಬೇಕು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಎಲೆಕ್ಟ್ರಿಕ್ ಇಲ್ಲ. ಲೆಟ್ಸ್ ಗೆಟ್ ಡ್ರೈವಿಂಗ್. ಸ್ಕ್ರೀನ್ ಬಗ್ಗೆ ಏನೋ ಬೈದ್ಬಿಟ್ಟೆ, ಆದರೆ ನೀವು ಕಾಮೆಂಟ್ ಮಾಡ್ತೀರಾ ಸ್ಕ್ರೀನ್ ಬಗ್ಗೆ ಎಕ್ಸ್ಪ್ಲೇನೇ ಮಾಡಿಲ್ಲ ಅಂತ. ಸೊ ಇಲ್ಲಿದೆ ತಗೊಳ್ಳಿ. ಬೆಂಗಳೂರಲ್ಲಿ ಮೋಸ್ಟ್ ಯೂಸ್ ಆಗೋದು ರಿಲ್ಯಾಕ್ಸ್ ಮೋಡ್. ನಿಮ್ಗೆ ಇದರಲ್ಲಿ 3 ಥರದ ನೇಚರ್ ಸೌಂಡ್ಸ್ ಇದೆ: ವಾಟರ್, ಫೈರ್ ಹಾಗೂ ಸ್ಪೇಸ್. ಸೊ ವಾಟರ್ ಹಾಕೋಣ. ನಿಮ್ಗೆ ಇಲ್ಲಿ ಬೀಚಿನ ಚಿತ್ರ ಬರುತ್ತೆ. ಅನ್ಮ್ಯೂಟ್ ಮಾಡ್ತೀನಿ. ಒಳ್ಳೆ ಸರೌಂಡ್ ಸೌಂಡಲ್ಲಿ ತುಂಬ ಪ್ಲೆಸೆಂಟ್ ಫೀಲ್ ಕೊಡುತ್ತೆ. ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ಕಲ್ಲಿ ಓಡಾಡಬೇಕಾದ್ರೆ ಮಧ್ಯೆ ಒಂದು ಸಣ್ಣ ರಿಫ್ರೆಷರ್ ಬೇಕು ಅಂದರೆ ಟ್ರಾಫಿಕ್ ಸಿಗ್ನಲಲ್ಲಿ ಇದನ್ನ ಆನ್ ಮಾಡ್ಕೋಬೋದು. ಅದಷ್ಟೇ ಅಲ್ಲದೆ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಯೂಟ್ಯೂಬ್ ಡೈರೆಕ್ಟಾಗಿ ಹೋಗ್ಬೋದು. ಫ್ಲೈವೀಲ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಫ್ಲೈವೀಲ್ ನೋಡ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲದೆ ಬೇರೆ ಹಲವಾರು ಆ್ಯಪ್ಸ್ ಕೂಡ ಇದೆ. ಎಕ್ಸಿಟ್ ಆಗೋಕ್ಕೆ ಈ ಥರ ಮೇಲಿಂದ ಸ್ವೈಪ್ ಮಾಡಿ ಹೋಮ್ ಒತ್ತಿ. ನಿಮಗೆ ಆರ್ಕೇಡ್ ಸ್ಟೋರ್ ಕೂಡ ಇದೆ. ಇಲ್ಲಿ ಎಲ್ಲ ಅಪ್ಲಿಕೇಶನ್ ಸಿಗುತ್ತೆ ಈ ಪ್ಲ್ಯಾಟ್ಫಾರ್ಮ್ಗೋಸ್ಕರ. ಅದಷ್ಟೇ ಅಲ್ಲದೆ ಸೆಂಟರ್ ಸ್ಕ್ರೀನಲ್ಲಿ ನಿಮಗೆ ಎಲ್ಲ ಮೇಜರ್ ಕಂಟ್ರೋಲ್ಸ್ ಬರುತ್ತೆ. ಫೋನ್ ಕನೆಕ್ಟ್ ಮಾಡ್ಬೋದು, ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಈಸಿ ಇದೆ ಕನೆಕ್ಟಿವಿಟಿ, ನಥಿಂಗ್ ಟು ವರಿ ಅಬೌಟ್. ಈಗ ಇಂಟರ್ಫೇಸು ಕೂಡ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿ ಮೂವ್ ಆಗುತ್ತೆ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದೆ JBL ಮೋಡ್ಸಲ್ಲಿ. ಅದನ್ನು ಚೇಂಜ್ ಮಾಡ್ಕೋಬೋದು ಯಾವ ಥರ ನಿಮಗೆ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ವೈಡ್ ಸ್ಟೇಜ್, ಬಾಸ್ ಎನ್ಹಾನ್ಸರ್, ಸೊ ಇದೆಲ್ಲ ಮ್ಯೂಸಿಕ್ ಪ್ಲೇ ಮಾಡ್ಬೇಕಾದ್ರೆ ಸಖತ್ತಾಗಿ ಬರುತ್ತೆ. ಅದಷ್ಟೇ ಅಲ್ಲದಲ್ಲೇ ಕ್ವಾಲಿಟಿ ಇಂಡೆಕ್ಸು ಕೊಡುತ್ತೆ. ಏರ್ ಪ್ಯೂರಿಫಿಕೇಷನ್ ಆನ್ ಇದೆ. ಹೊರಗಡೆ ನೋಡಿ 246 ಇದೆ. ಚಂಡೀಗಢಲ್ಲಿದ್ದೀವಿ. ಇಟ್ ಈಸ್ ಲೈಕ್ ದ್ಯಾಟ್. ಮೂಡ್ ಲೈಟು. ಸೊ ಈಗ ಬಿಸಿಲಿರೋದ್ರಿಂದ ಕಾಣ್ತಿಲ್ಲ, ಬಟ್ ನೀವು ಆ ಮೋಡ್ಸಿಗೆ ಹಾಕಿದಾಗ ರಿಲ್ಯಾಕ್ಸ್ ಮೋಡಲ್ಲಿ ನಿಮಗೆ ಒಳಗಡೆ ಆ್ಯಂಬಿಯೆಂಟ್ ಲೈಟಿಂಗ್ ಇರೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಕಲರ್ಸ್ ಎಲ್ಲ ಸೆಟ್ ಮಾಡ್ಬೋದು ಬೇಕಾದರೆ. ಸೊ ಹಲವಾರು ಫೀಚರ್ಸ್ ಇದೆ ವಿಚ್ ಈಸ್ ಯೂಸ್ಫುಲ್. ಆದರೆ ಇದರಲ್ಲಿ ಗೇಮ್ಸು ನೆಕ್ಸ್ಟ್ ಲೆವೆಲಲ್ಲಿದೆ. ನೀವೇನಾದ್ರು ಜಾಯ್ಸ್ಟಿಕ್ ಇದ್ದರೆ ಜಾಯ್ಸ್ಟಿಕ್ಕು ಹೆಡ್ಫೋನ್ ಹಾಕ್ಕೊಂಡು ಮಕ್ಕಳು ಕೂತ್ಕೊಂಡು ಗೇಮ್ಸ್ ಕೂಡ ಆಡ್ಬೋದು. ಬೇರೆಯವ್ರು ಯಾವುದೋ ಮ್ಯೂಸಿಕ್ ಕೇಳ್ತಿರ್ತಾರೆ, ಅವ್ರು ಸಪ್ರೇಟಾಗಿ ಅದರಲ್ಲಿ ಗೇಮ್ಸ್ ಆಡ್ತಿರ್ತಾರೆ. ಸೊ ಇಷ್ಟು ಚೆನ್ನಾಗಿದೆ. ಇದು ಸ್ಕ್ರೀನ್ಗಳ ಬಗ್ಗೆ. ಏನಪ್ಪ ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ? ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಈ ಗಾಡಿ ಪಾರ್ಕಿಂಗ್ ಬ್ರೇಕ್ ರಿಲೀಸೇ ಆಗಲ್ಲ. ಸೊ ಪಕ್ಕಾ ಸೇಫ್ಟಿ. ಈಗ ನೋಡಿ, ಸೀಟ್ ಬೆಲ್ಟ್ ಹಾಕ್ತೀನಿ. ಬನ್ನಿ ಫುಲ್ ಡ್ರೈವ್ ನೋಡೋಣ. ಡ್ರೈವ್ ವಿಷಯಕ್ಕೆ ಬಂದಾಗ ಮೊದಲು ತಿಳ್ಕೊಬೇಕಾಗಿರೋದು, ಇವರು ಇದರಲ್ಲಿ ಯೂಸ್ ಮಾಡಿರೋ ಎಂಜಿನ್ಸು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 3 ಎಂಜಿನ್ ಆಪ್ಷನ್ ಬರುತ್ತೆ. 2 ಪೆಟ್ರೋಲ್, ಅದರಲ್ಲಿ 1 ಡೀಸೆಲ್. ನಾನೀಗ ಓಡಿಸ್ತಾ ಇರೋದು ಡೀಸೆಲ್ ಆಟೋಮ್ಯಾಟಿಕ್. ಡೀಸೆಲಲ್ಲಿ ಮ್ಯಾನ್ಯುಯಲ್ ಕೂಡ ಬರುತ್ತೆ, 6 ಸ್ಪೀಡ್. ಡೀಸೆಲ್ ಒಂದು 1.5 ಲೀಟರ್ ಟರ್ಬೋ ಚಾರ್ಜ್ಡ್ ವಿತ್ 260 Nm ಆಫ್ ಟಾರ್ಕ್. ಅದು ಮ್ಯಾನ್ಯುಯಲ್ ವರ್ಷನಲ್ಲಿ. ಆಟೋಮ್ಯಾಟಿಕಲಿ 280 ನ್ಯೂಟನ್ ಮೀಟರ್ ಟಾರ್ಕ್. BHP ಬಗ್ಗೆ ಮಾತಾಡೋದಾದರೆ 118 PS ಆಫ್ ಪವರ್ ಇದರಲ್ಲಿ ನಮಗೆ ಸಿಗುತ್ತೆ. ಈಗ ಸ್ಪೋರ್ಟ್ಸ್ ಮೋಡ್ ಹಾಕಿದ್ದೀನಿ, ಓಡ್ಸೋಕ್ಕೆ ಹೇಗಿದೆ ನೋಡೋಣ. ತುಂಬಾ ಪವರ್ಫುಲ್ ಎಂಜಿನ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಪಿಕಪ್ಪು ಚೆನ್ನಾಗೇ ಇದೆ.
ಸೊ ನಾರ್ಮಲ್ ಹೈವೇಸಲ್ಲೆಲ್ಲ ನೀವು ಫುಲ್ ಲೋಡ್ ಮಾಡಿದಾಗ ಒಂದು ಸ್ವಲ್ಪ ಲ್ಯಾಕ್ ಆಫ್ ಪವರ್ ಅನ್ನಿಸ್ಬಹುದು, ಎಸ್ಪೆಷಲಿ ಘಾಟ್ ಸೆಕ್ಷನಲ್ಲೆಲ್ಲ ಹೋಗಬೇಕಾದ್ರೆ. ಇದರಲ್ಲಿ 280 ನ್ಯೂಟನ್ ಮೀಟರ್ ಟಾರ್ಕ್ ಇದೆ, ಆದ್ರೂ ಸ್ವಲ್ಪ ಕಮ್ಮಿ ಅನ್ನೋ ಚಾನ್ಸಸ್ ಇದೆ. ಆದರೆ ಒಂದು ವಿಷಯ ಏನಂದರೆ, ಇದರಲ್ಲಿ ಫ್ಯೂಯಲ್ ಎಫಿಷಿಯನ್ಸಿ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇದರ ಫ್ಯೂಯಲ್ ಎಫಿಷಿಯನ್ಸಿ ಕ್ಲೈಮ್ ನಂಬರ್ಸ್ ಅವ್ರು ಇನ್ನೂ ಕೊಟ್ಟಿಲ್ಲ, ಬಟ್ ಗೋಯಿಂಗ್ ಬೈ ದ ಮೋಟರ್ ಆ್ಯಂಡ್ ದ ಪವರ್, ಇದರಲ್ಲಿ ನಮ್ಗೆ ಏನಂದ್ರೂ ಈಸಿಯಾಗಿ 18ರಿಂದ 20 ಕಿಲೋಮೀಟರ್ ಪರ್ ಲೀಟರ್ ಅಂತೂ ಎಕ್ಸ್ಪೆಕ್ಟ್ ಮಾಡಲೇಬಹುದು. ಡ್ರೈವ್ ಡೈನಮಿಕ್ಸೂ ಕೂಡ ಚೆನ್ನಾಗಿದೆ. ಸೊ ಬೆಸ್ಟ್ ಪಾರ್ಟ್ ಏನಂದರೆ ಇದರ ಸಸ್ಪೆನ್ಷನ್, ರೈಡ್ ಕ್ವಾಲಿಟಿ ಸೂಪರ್ ಆಗಿದೆ, ವೆರಿ ಸ್ಮೂತ್, ತುಂಬ ಎತ್ತಾಕಲ್ಲ ಗಾಡಿ, ಸ್ಟೇಬಲ್ ಆಗಿ ಹೋಗುತ್ತೆ. ಇಟ್ ರಿಯಲಿ ಹೆಲ್ಪ್ಸ್. ಪ್ಯಾಡಲ್ ಶಿಫ್ಟರ್ಸು ಕೂಡ ಕೊಟ್ಟಿದ್ದಾರೆ, ನೋಡೋಣ ಡೌನ್ ಶಿಫ್ಟ್ ಮಾಡಿ. ಪರವಾಗಿಲ್ಲ, ಚೆನ್ನಾಗೇ ಇದೆ. ಆದರೆ ವೆರಿ ಫನ್ ಟು ಡ್ರೈವ್ ಕಾರ್ ಅಂತ ಅಂತೂ ಹೇಳೋಕ್ಕಾಗಲ್ಲ. ಡೀಸೆಲ್ಲು ನಿಮಗೆ ಎಫಿಷಿಯನ್ಸಿ ಬೇಕಾದರೆ ಒಳ್ಳೆ ಆಪ್ಷನ್. ಬಾಡಿ ರೋಲ್ ಹೇಗಿದೆ ನೋಡೋಣ. ಸಸ್ಪೆನ್ಷನ್ ಚೆನ್ನಾಗಿದೆ ಅಂತ ಹೇಳಿದೆ, ನಾಟ್ ಬ್ಯಾಡ್, ನಿಮ್ಗೆ ಅಷ್ಟೊಂದು ಫೀಲ್ ಆಗಲ್ಲ ಒಳಗಡೆ. ಆದ್ದರಿಂದ ಐ ಕ್ಯಾನ್ ಸೇ ದಿಸ್ ಇಸ್ ಬೆಟರ್ ಕಂಪೇರ್ಡ್ ಟು ಅ ಲಾಟ್ ಆಫ್ ಅದರ್ ಕಾರ್ಸ್ ಇನ್ ದ ಸೆಗ್ಮೆಂಟ್ ಓನ್ಲಿ. ಇನ್ನೊಂದು ವಿಷಯ ಏನು ಅಂದರೆ, ಕ್ಯಾಬಿನ್ ನಾಯ್ಸ್ ಸ್ವಲ್ಪ ಜಾಸ್ತಿ ಇದೆ. ಈಗ ನೋಡಿ, ಸ್ವಲ್ಪ ಪುಷ್ ಮಾಡ್ತೀನಿ, ಡೌನ್ ಶಿಫ್ಟ್ ಮಾಡಿದಾಗ ಇಂಜಿನ್ ನಾಯ್ಸ್ ನಮಗೆ ಒಳಗಡೆ ಕೇಳುತ್ತೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದನ್ನ ಕಂಟ್ರೋಲ್ ಮಾಡಿದ್ದಿದ್ರೆ ಅಥವಾ ಕಂಟೈನ್ ಮಾಡಿದ್ದಿದ್ರೆ, ಇಟ್ ವುಡ್ ಹ್ಯಾವ್ ಮೇಡ್ ಅ ಬಿಗ್ ಡಿಫ್ರೆನ್ಸ್ ಇನ್ಸೈಡ್ ದ ಕ್ಯಾಬಿನ್. ಸೇಫ್ಟಿ ವಿಷಯಕ್ಕೆ ಮಾತಾಡಕ್ಕೆ ಬಂದರೆ, ಇದರಲ್ಲಿ ಬೇಸ್ ವೇರಿಯಂಟಲ್ಲೂ ಕೂಡ 6 ಏರ್ ಬ್ಯಾಗ್ಸ್ ಬರುತ್ತೆ. ಕ್ರ್ಯಾಶ್ ಟೆಸ್ಟ್ ಮಾಡಿದ್ದಾರೆ, ಇಟ್ ರಿಯಲಿ ಈಸ್ ಪ್ರಾಮಿಸಿಂಗ್. ಇನ್ನೂ ಎಕ್ಸಾಕ್ಟ್ ನಂಬರ್ಸ್ ಬಂದಿಲ್ಲ, ಅದಕ್ಕೊಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕು. ಬಟ್ ಇಂಟರ್ನಲಿ ಅವ್ರು ಕ್ರ್ಯಾಶ್ ಟೆಸ್ಟ್ ಮಾಡಿದ್ದಾರೆ, 2 ಸಿಯಾರಾನು ಗುದ್ದಿ ತೋರಿಸಿದ್ದಾರೆ. ಇಟ್ ಲುಕ್ಸ್ ವೆರಿ ಸೇಫ್. 3 ಎಂಜಿನ್ ಅನ್ನಲ್ಲ, ಇವತ್ತು ನಾವು ಓಡಿಸ್ತಾ ಇರೋದು ಇನ್ನೊಂದು ಕಾರು, 1.5 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಎಂಜಿನ್. ಇದೊಂದು ಹೊಸ ಎಂಜಿನ್ನು. ನೀವು ಕರ್ವಲ್ಲಿ ಏನು ನೋಡ್ತೀರಾ ಅದೇ ಸೇಮ್ ಎಂಜಿನ್ ಅಲ್ಲ, 4 ಸಿಲಿಂಡರ್ ಎಂಜಿನ್. ಸೊ ಇಟ್ ವಿಲ್ ಬಿ ಮಚ್ ಮೋರ್ ರಿಫೈನ್ಡ್. ಎಂಜಿನ್ ನಾಯ್ಸ್ ಹೇಗಿದೆ ನೋಡೋಣ, ಕ್ಯಾಬಿನ್ ಒಳಗೆ ಬರುತ್ತಾ ಇಲ್ವಾ. ಡೌನ್ ಶಿಫ್ಟ್ ಮಾಡಿದ್ದೀನಿ, ಫುಲ್ ಥ್ರಾಟಲ್, ಪರವಾಗಿಲ್ಲ. ಬಟ್ ನಾನು ಫುಲ್ ಪುಷ್ ಮಾಡಿದಾಗ ಒಂದು ಸ್ವಲ್ಪ ವೈಬ್ರೇಷನ್ ಬಂತು, ಏನಕ್ಕೆ ಗೊತ್ತಿಲ್ಲ, ಬಟ್ ಇಟ್ ಡಿಡ್ ನಾಟ್ ಫೀಲ್ ವೆರಿ ನೈಸ್. ಸೊ ಈ 1.5 ಲೀಟರ್ ಟರ್ಬೋ ಚಾರ್ಜ್ ಎಂಜಿನಲ್ಲಿ ನಮಗೆ 165 PS ಆಫ್ ಪವರ್ ಹಾಗೂ 255 Nm ಆಫ್ ಟಾರ್ಕ್ ಸಿಗುತ್ತೆ. ಇದರಲ್ಲೂ ಕೂಡ ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಅದು ಬಿಟ್ಟು ಡ್ರೈವ್ ಟೆರೈನ್ ಸೆಲೆಕ್ಟ್ ಇದೆ, ರಫ್, ವೆಟ್ ಹಾಗೂ ನಾರ್ಮಲ್. ಇದು ಎಲ್ಲ ಕಾರ್ಗಳಲ್ಲೂ ಬರುತ್ತೆ. ಆದರೆ ಈ ಎಂಜಿನಲ್ಲಿ ಕೇವಲ 6 ಸ್ಪೀಡ್ 80 ಟ್ರಾನ್ಸ್ಮಿಷನ್ ಮಾತ್ರ ಇದೆ ಆಪ್ಷನ್ನು, ಮ್ಯಾನ್ಯುಯಲ್ ಬರೋದಿಲ್ಲ. ಸೊ ಇದು ಸ್ವಲ್ಪ ಪವರ್ಫುಲ್ ಎಂಜಿನ್ ಬೇಕು, ಸ್ವಲ್ಪ ಫನ್ ಟು ಡ್ರೈವ್ ಫೀಲಿಂಗ್ ಬೇಕು ಅನ್ನೋರಿಗೆ ಮಾಡಿದಂಥ ಗಾಡಿ. ಬಟ್ ಫ್ಯೂಯಲ್ ಎಫಿಷಿಯನ್ಸಿ ನಂಬರ್ಸ್ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸಮ್ವೇರ್ ಬಿಟ್ವೀನ್ 10 to 12 or 10 to 14 ಅಚೀವ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅಫಿಷಿಯಲ್ ಕ್ಲೈಮ್ ನಂಬರ್ಸ್ ಇನ್ನೂ ಬಂದಿಲ್ಲ. ಅದು ಬಿಟ್ಟರೆ ಕಾರಂತೂ ಆಲ್ಮೋಸ್ಟ್ ಸೇಮೇ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ ಎಂಜಿನ್ ಆಪ್ಷನ್ ಬಿಟ್ಟು. ಬಟ್ ಇದು ಬಿಟ್ಟು ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ 1.5 ಲೀಟರ್ ಪೆಟ್ರೋಲ್ ಎಂಜಿನ್ ಕೂಡ ಬರುತ್ತೆ. ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನಲ್ಲಿ 106 PS ಆಫ್ ಪವರ್ ಹಾಗೂ 145 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಇದೊಂದು ಸ್ವಲ್ಪ ಲೋ ಫಿಗರ್ಸ್ ಅನಿಸುತ್ತೆ, ಬಟ್ ಆರಾಮಾಗಿ ಡ್ರೈವ್ ಮಾಡೋರು, ತುಂಬ ಪವರ್ ಬೇಡ, ಐ ಆಮ್ ಗೋಯಿಂಗ್ ಟು ಡ್ರೈವ್ ವೆರಿ ರಿಲ್ಯಾಕ್ಸ್ಡ್. ಡೆಲ್ಲಿ NCR ಅಲ್ಲಿ ಇರೋರು ಡೀಸೆಲ್ 10 ವರ್ಷ ಆದಮೇಲೆ ಬಿಸಾಕಬೇಕು, ಸ್ಕ್ರ್ಯಾಪ್ ಮಾಡಬೇಕು ಅಂತಿದ್ದವರಿಗೆ ಮಾಡಿಸಿದಂಥ ವೇರಿಯಂಟ್ ಅಂತ ಹೇಳ್ಬೋದು. that will be the most affordable in these lineup of engine transmission options. So 3 engine options, transmission ಅದಕ್ಕೆ ರಿಲೇಟೆಡ್ ಇರೋಂಥ ಆಪ್ಷನ್ಸು, ಪ್ಲಸ್ ಹಲವಾರು ವೇರಿಯಂಟ್ಸು, ಫುಲ್ ಫೀಚರ್ಸು, ಎಲ್ಲ ಥರದನ್ನು ಒಟ್ಟು ಸೇರಿಸಿ CRL ತಂದಿದ್ದಾರೆ. ಆದರೆ ನನಗೊಂದು ಬೇಜಾರೇನು ಅಂದರೆ, ಆಲ್ ವೀಲ್ ಡ್ರೈವ್ ಅಥವಾ 4 ವೀಲ್ ಡ್ರೈವ್ ಸಿಸ್ಟಮ್ ಇಲ್ಲ ಇದರಲ್ಲಿ. ಬಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಫೀಚರ್ ವೈಸ್ ತುಂಬಾ ಚೆನ್ನಾಗಿದೆ ಕಾರು, ನೋಡೋಕ್ಕೂ ಸ್ವಲ್ಪ ಯುನೀಕ್ ಆಗಿದೆ. ಆದರೆ ಕೆಲವು ವಿಷಯಗಳು ಅಂದರೆ ಎಂಜಿನ್ ಪವರ್ ಆಗಲಿ, ಎಲ್ಲ ವೇರಿಯಂಟ್ಗಳಲ್ಲಿರೋವಂಥದ್ದು ಎಲ್ಲ ಸ್ವಲ್ಪ ಬೇರೆ ಕಾಂಪಿಟೇಷನಿಗೆ ನೋಡಿದ್ರೆ ಚೂರು ಕಮ್ಮಿ ಅನಿಸುತ್ತೆ. ನಾಟ್ ದಿ ಬೆಸ್ಟ್ ಕಾರ್ ಇನ್ ದ ಸೆಗ್ಮೆಂಟ್ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ಅಂತಲೂ ಹೇಳ್ಬೋದು. ತುಂಬ ಪುಷ್ ಮಾಡೋಕ್ಕಾಗಿಲ್ಲ, ಚಂಡೀಗಢಲ್ಲಿದ್ದೀವಿ, ಇಲ್ಲಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ, ಜಾಸ್ತಿ ಟೈಮು ಇಲ್ಲ ಶೂಟ್ ಮಾಡೋಕ್ಕೆ. ಬಟ್ ಎಲ್ಲ ಥರದ ಫೀಚರ್ಸು ಇದು ಬ್ಯಾಲೆನ್ಸ್ ನೋಡಿದಾಗ ಒಂದು ಒಳ್ಳೆ ಓವರಾಲ್ ಪ್ರಾಡಕ್ಟ್ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಕೆಳಗೆ ತಿಳಿಸಿ. ಪ್ರೈಸ್ ವಿಷಯಕ್ಕೆ ಬಂದಾಗ ನಮಗಿದು 11.5 ಲಕ್ಷದಿಂದ ಶುರುವಾಗುತ್ತೆ, ಹತ್ತತ್ರ 80,000 ಎಲ್ಲ ಕಾಂಪಿಟೇಷನ್ಗಿಂತ ಜಾಸ್ತಿ.
ಇಸ್ ಇಟ್ ವರ್ತ್ ದಟ್ ಎಕ್ಸ್ಟ್ರಾ ಮನಿ? ನಿಮ್ಗೆ ಆ ಸಿಯರಾ ಬ್ಯಾಜ್ಗೋಸ್ಕರ ಎಕ್ಸ್ಟ್ರಾ ಕೊಡ್ತೀರಾ ಅಥವಾ ಫೀಚರ್ಸಿಗೆ ಎಕ್ಸ್ಟ್ರಾ ಕೊಡ್ತೀರಾ? ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್. ಫ್ಲೈವೀಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಂಥದ್ದೇ ಎಲ್ಲ ಹೊಸ ಕಾರ್ ರಿವ್ಯೂಸ್ ನಿಮಗೋಸ್ಕರ ಕನ್ನಡದಲ್ಲಿ ತೊಗೊಂಬರ್ತೀವಿ.